ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವ. ಅದೇ ರೀತಿ ಎಲ್ಲ ಭಕ್ತಾದಿಗಳು ಕೂಡ ನಮ್ಮ ಗುರುಗಳ ಹಿಂದೆ ಹೋಗಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸುವ. ಅದಾದ ಮೇಲೆ ದೇವಾಲಯದ ದ್ವಾರ ಬಾಗಿಲಿನ ಬಳಿ ಒಂದು ಸ್ವಾಗತ ನೃತ್ಯ ಇರುತ್ತದೆ. ಅದಾದ ಮೇಲೆ ಎಲ್ಲರೂ ಕೂಡ ಒಳಗೆ ಬಂದು ನಿಮ್ಮ ಆಸನವನ್ನು ಸ್ವೀಕರಿಸಿ. ಭಾಗವಾಗಿ ಸಂತ ಜೋಸೇಫರ ದೇವಾಲಯ ಬಸ್ಕಲ್ಗೆ ತೆರಳುತ್ತಿರುವ ಎಲ್ಲರ ಅಚ್ಚುಮೆಚ್ಚಿನ, ಎಲ್ಲರ ಪ್ರೀತಿ ಪಾತ್ರರಾದಂತಹ, ಎಲ್ಲ ಮಕ್ಕಳ ಫೇವರೇಟ್ ಗುರುಗಳಾದಂತಹ 1ನೇ ಫೆಲಿಕ್ಸ್ ಥೋಮಸ್
ಶ್ರೀನಿವಾಸ್ ರುಜಾರಿ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಾಗ ಎಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅವರು ಪ್ರೀತಿಸ್ತಿರ್ಲಿಲ್ಲ ಅಂತ ಅಲ್ಲ, ಆದ್ರೆ ನಮ್ಮ ಕೀಟ್ಲೆ ಎಷ್ಟಿತ್ತು ಅಂದ್ರೆ ಅವರು ನೋಡೋದಿಗೆ ನಮ್ಮ ಮೇಲೆ ಸಿಟ್ಟು ಬರುವಷ್ಟು ನಾವು ಕೀಟ್ಲೆ ಇತ್ತು. ಆದ್ರೆ ನಮ್ಮ ಗುರುಗಳು ಇವರು ಯಾವುದೇ ಮಕ್ಕಳು ಎಲ್ಲ ಮಕ್ಕಳು ಕೀಟ್ಲೆ ಮಾಡ್ತಾರೆ, ಆದ್ರೆ ಯಾರಿಗೂ ಬೈಯಲ್ಲ, ಯಾರ ಸಿಟ್ಟು ತೋರಿಸಲ್ಲ, ಎಲ್ಲರನ್ನು ಪ್ರೀತಿಯಿಂದ ಗೆಲ್ಲುವ ಒಂದು ಯೂನಿಕ್ ಕ್ಯಾರೆಕ್ಟರ್ ಏನೋ ಹತ್ರ ಇದೆ. ಅದರ ಈ ಒಂದು ವಿಡಿಯೋ ನಮ್ಮ ಧರ್ಮ ಕೇಂದ್ರದಿಂದ ನಿಮಗ ನಾನೇ ಒಳ್ಳೆಯ ಹರಿಗಾಗಿ, ಒಳ್ಳೆಯ ಹರಿಗಾಗಿ ತನ್ನ ಗುರಿಗಳಿಗಾಗಿ ಪ್ರಾಣವನ್ನೇ ಮುಡಿಪಾಗಿದ್ದಾನೆ. ಯೋಬನ 10:11 ಎಂಬ ಪ್ರಭು ಯೇಸು ಕ್ರಿಸ್ತರ ದಿವ್ಯ ನುಡಿಯಲ್ಲಿ ನಡೆಯುತ್ತಿರುವ ನಮ್ಮ ಆತ್ಮೀಯ ಗುರುಗಳಿಗೆ ಗೌರವ ಸನ್ಮಾನ ಪತ್ರ. ರೆವರೆಂಡ್ ಫಾದರ್ ಫೆಲಿಕ್ಸ್ ಥಾಮಸ್ ರೊಜಾರಿಯೋ, ಪೂಜ್ಯ ಗುರುಗಳೇ, ದಿನಾಂಕ 2 ಆಗಸ್ಟ್ 2020 ನಮ್ಮ ಜಯಪುರದ ಸಂತ ಏಕಮ್ಮನವರ ದೇವಾಲಯಕ್ಕೆ ಪ್ರಭು ಕ್ರಿಸ್ತರ ನಿಜವಾದ ಪ್ರತಿನಿಧಿಯಾಗಿ ತಾವು ಪಾದಾರ್ಪಣೆ ಮಾಡಿದ್ದೀರಿ. ಹೇಳೋದು ಒಂದೇ, ನಮ್ಮ ಫಾದರ್ ಇಲ್ಲಿ ಇರಲಿಲ್ಲ, ನಮ್ಮವರಲ್ಲಿ ಒಬ್ಬರಾಗಿದ್ದರು ಅಂತ ಹೇಳಿ. ಆವತ್ತು ಅವರ ಡೌನ್ ಟು ಅವರ್ ಕ್ಯಾರೆಕ್ಟರ್ಗಳಿಗೆ ಜೋರಾದ ಚಪ್ಪಾಳೆ ಬೇಕೇ ಬೇಕು. ಅದೇ ರೀತಿ ಕಳೆದ 6 ವರ್ಷಗಳಲ್ಲಿ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರು ಇಲ್ಲಿ ಚರ್ಚಲ್ಲೂ ಕೂಡ ರಿಪೋರ್ಟ್ ಓದೊಂದಿಗೆ ಹೇಳಿದ್ದಾರೆ. ನಮ್ಮ ಉಪಕೇಂದ್ರದಲ್ಲಿ ಸುಮಾರು 6 ವರ್ಷಗಳಿಂದ ನೀಡಿದ ಕೊಡುಗೆಗಳ ಬಗ್ಗೆ 2 ಮಾತನಾಡಲು ಯೋಚಿಸುತ್ತೇವೆ. ಆತ್ಮೀಯರೇ, ನಮ್ಮ ಗುರುಗಳು ಸುಮಾರು 2000
2020 ಆಗಸ್ಟ್ ತಿಂಗಳಲ್ಲಿ ನಮ್ಮ ಉಪಕೇಂದ್ರಕ್ಕೆ ಮೊದಲ ಬಾರಿ ಪೂಜೆಯನ್ನು ಮಾಡಿದರು. ತದನಂತರ ನಮ್ಮ ಗುರುಗಳು 2020 ಸೆಪ್ಟೆಂಬರ್ ತಿಂಗಳ ನಮ್ಮ ಉಪಕೇಂದ್ರದ ಹಬ್ಬಕ್ಕೆ ನಾವು ನಮ್ಮ ಉಪಕೇಂದ್ರದ ಆವರಣವನ್ನು ಶುಚಿಗೊಳಿಸಿದ್ದಕ್ಕಾಗಿ ಅದನ್ನು ವೀಕ್ಷಿಸಲು ನಮ್ಮ ಉಪಕೇಂದ್ರಕ್ಕೆ 2ನೇ ಬಾರಿ ಬಂದಿದ್ದು. ಅವತ್ತು ಅದನ್ನೆಲ್ಲ ವೀಕ್ಷಿಸುತ್ತಾ ನನ್ನತ್ರ ಕೇಳಿದ್ದು, ಇದನ್ನೆಲ್ಲ ಇಷ್ಟು ಚೆನ್ನಾಗಿಟ್ಟಿದ್ರ, ಆದರೆ ಈ ಅಪೇಕ್ಷೆ ಗಿಡಗಳಲ್ಲಿ ಎಷ್ಟು ಗಲೀಜಾಗಿಸಿದ್ದೀರಾ? ಅದಕ್ಕೆ ನಾನು ಹೇಳಿದ ಗುರುಗಳಿಗೆ, ನಮ್ಮ ಹತ್ರ ಹಣ ಇಲ್ಲ, ಯಾಕಂದ್ರೆ ನಾವು ಮೊನ್ನೆಷ್ಟೇ ಅಕೇಶಿಯ ಮರಗಳನ್ನು ಮುಗಿಸಿ ಮುಂದಕ್ಕೆ ಕಳೆದ 6 ವರ್ಷಗಳು 6 ದಿನಗಳಂತೆ ಉರುಳಿ ಹೋಗಿವೆ. ನೀವು ಧರ್ಮಕೇಂದ್ರದ ಮಕ್ಕಳೊಡನೆ ಮಕ್ಕಳಾಗಿ, ವೃದ್ಧರೊಡನೆ ಆತ್ಮೀಯರಾಗಿ, ನಮ್ಮ ಯುವಕ ಯುವತಿಯರೊಡನೆ ನೀವು ಸದಾ ಬೆಂಬಲವಾಗಿ ನಿಂತು ಹಿಂದುಳಿದವರನ್ನು ಮುಂಚೂಣಿಗೆ ತಂದು ನಮ್ಮ ದೇವಾಲಯಕ್ಕೆ ಹೊಸ ರೂಪ ಮತ್ತು ಹೊಸ ಉತ್ಸಾಹ ನೀಡಿದ ನಿಮ್ಮ ಸೇವೆಯನ್ನು ನಾವು ಎಂದಿಗೂ ಮರೆಯಲಾರೆವು. ದೇವಾಲಯದ ಮುಂಭಾಗದಲ್ಲಿ ಇಂಟರ್ಲಾಕ್, ಬಲಿಪೂಜೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅನುಕೂಲವಾಗುವಂತೆ ಟಿವಿ ಅಳವಡಿಕೆ, ಅನೇಕ ವರ್ಷಗಳಿಂದ ನಿರ್ವಹಿತವಾಗಿದ್ದ ಮಕ್ಕಿಗೊಪ್ಪದ ಜಾಗವನ್ನು ಸುಂದರವಾದ ಅಡಿಕೆ ಕಾಫಿ ತೋಟವಾಗಿ ಮಾರ್ಪಡಿಸಿರುವುದು, ಕುಂಚೆಬೈಲಿನಲ್ಲಿ ಅಂತೋಣಿಯವರ ಮನೆ ನಿರ್ಮಿಸಿಕೊಟ್ಟಿದ್ದು, ಚರ್ಚ್ ಕಾಂಪೌಂಡ್, ಮುಖ್ಯ ಪ್ರವೇಶ ದ್ವಾರ ಹಾಗೂ ಹಲವು ವರ್ಷಗಳ ನಂತರ ದೇವಾಲಯಕ್ಕೆ ಬಣ್ಣ ಹಚ್ಚಿದ ನಮ್ಮ ಪರಿಶ್ರಮ ನಮ್ಮ ಹೃದಯಗಳಲ್ಲಿ ಸದಾ ಉಳಿಯುತ್ತದೆ. डाउट असता सगळ्यांकडे काय सांगे बोलया. फर्स्ट क्वेश्चन इज दैट जण सगळ्यां फादर यंग ಇದ್ದಾರಾ ಅಥವಾ ಫಾದರ್ ಏಜ್ ಆಗಿದೆಯಾ? ಫಾದರ್ ಯಂಗ್ ಇದ್ರೆ ಎಲ್ಲರಿಗೂ ಒಂದು ಖುಷಿ, ಫಾದರ್ ನಮ್ಮ ಫಾದರ್ ಯಂಗ್ ಇದ್ದಾರೆ, ಅವರು ಒಳ್ಳೆ ಎನರ್ಜೆಟಿಕ್ ಆಗಿರ್ತಾರೆ, ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ. ಅದೇ ಪಾತ್ರ ಪಗಿಲೆ ಪ್ರೈಸ್ ಅಲ್ಲ ಪೊನ್ನಸಲಿ ಉತ್ತರಲ್ಲ, ಇಲ್ಲ ಕೇಸ್ ಪಿಕ್ಲ ಮಂಡ್ಯದಲ್ಲೇ ಕೇಸ್ ಉಣೆ ಅಸ ಅಂತ ಫೀಡ್ಬ್ಯಾಕ್ ಬಂದ್ರೆ ಎಲ್ಲರಿಗೂ ಒಂದು ಗೊಂದಲ, ಹೇಗಿರ್ತಾರೋ ಏನ್ ಮಾಡ್ತಾರೋ ಅಂತ. ನಮ್ಮ ಫಾದರ್ ಕಳೆದ 6 ವರ್ಷದ ಹಿಂದೆ ಬರುವಾಗ ಅವ್ರ ಬಗ್ಗೆ ಮುಂಚೆ ಯಾರಿಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿತ್ತು. ಮತ್ತೆ ಉಳಿದ ಎಲ್ಲರಲ್ಲೂ ಕೂಡ ಅದೇ ಒಂದು ಕ್ವಶನ್ ಮಾರ್ಕ್ ಇತ್ತು, ಹೇಗಿರ್ತಾರೆ, ನಮ್ಮ ಜೊತೆ ಸ್ಪಂದಿಸ್ತಾರ, ನೋಡಕ್ಕೆ ಸ್ಟ್ರಿಕ್ಟ್ ಆಗಿ ಕಾಣ್ತಾರೆ, ಹೈಟ್ ಆಗಿದ್ದಾರೆ, ಏನು ಗೊತ್ತಿಲ್ಲಲ್ಲ ಅಂತ ಹೇಳಿ. ಆದ್ರೆ ಆ ಗೊಂದಲನ ಅವರು ಕೇವಲ 2 ತಿಂಗಳಲ್ಲಿ ತೆಗೆದಾಕಿದ್ರು. ಆ 2 ತಿಂಗಳು ಯಾಕೆ ತಗೊಂಡ್ರು ಅಂದ್ರೆ, ನಮ್ಮ ಧರ್ಮ ಕೇಂದ್ರದಲ್ಲಿ ಕುಟುಂಬಗಳು ಕಡಿಮೆ ಇರ್ಬೋದು, ಅದರ ವಿಸ್ತೀರ್ಣ ತುಂಬಾ ಜಾಸ್ತಿ ಇದೆ. ವಾಸಿಸುತ್ತಿರುವ ಅಲಗೇಶ್ವರ ಉಪಕೇಂದ್ರದಲ್ಲಿ ನಮ್ಮ ಧರ್ಮಗುರುಗಳು ಮಾಡಿರುವ ಸೇವೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ. ಮೊದಲನೆಯದಾಗಿ, ಈ ಉಪಕೇಂದ್ರದಲ್ಲಿ ದೇವಾಲಯದ ನವೀಕರಣ ಕಾರ್ಯ ಕಳೆದ ವರ್ಷ ನವೆಂಬರ್ 21ನೇ ತಾರೀಕಿನಿಂದ ಜನವರಿ 14ರವರೆಗೆ ಯಾರಾದರೂ ಗುರುಗಳಿಗೆ ಕರೆ ಮಾಡಿದರೆ ಗುರುಗಳ ಮೊಬೈಲ್ ಸ್ವಿಚ್ ಆಫ್ ಅಥವಾ ವ್ಯಾಪ್ತಿ ಪ್ರದೇಶದ ಹೊರಗಡೆ ಎಂಬ ಕರೆ ಬರುತ್ತಾ ಇತ್ತು. ಯಾಕಂದ್ರೆ ದೇವಾಲಯದ ನವೀಕರಣ ಕಾರ್ಯದಲ್ಲಿ ಯಾವುದೇ ತರಹದ ಮೊಬೈಲ್ ನೆಟ್ವರ್ಕ್ ಇರಲಿಲ್ಲ. ದೇವಾಲಯದ ನವೀಕರಣ ಕಾರ್ಯದ ಸಂದರ್ಭದಲ್ಲಿ ಗುರುಗಳು ಕೆಲಸಗಾರರ ಜೊತೆ ಕೆಲಸಗಾರರಾಗಿ ದುಡಿದ ಕಾರ್ಯ ಶ್ಲಾಘನೀಯ. ನಮ್ಮ ದೇವಾಲಯ 62 ವರ್ಷಗಳ ಹಿಂದಿನ ಶಿಥಿಲ ದೇವಾಲಯ. ಈ ದೇವಾಲಯವನ್ನು ನೂತನವಾಗಿ ವಿಶೇಷ ವಿನ್ಯಾಸದಿಂದ, ವಿಶೇಷ ಪೂಜಾ ಪೀಠ ಇನ್ನಿತರ ಕಾಮಗಾರಿಯನ್ನು ವಿಶೇಷ ಆಸಕ್ತಿಯಿಂದ ನಿರ್ಮಿಸಿ, ಹೇಳುವುದಾದರೆ ಅಸಾಧ್ಯವನ್ನು ಸಾಧ್ಯವಾಗಿಸಿದ ಕೀರ್ತಿ ನಮ್ಮ ಧರ್ಮಗುರುಗಳಿಗೆ ಸಲ್ಲಬೇಕು. ಕೇಳಿದ್ದೇವೆ, ಅದಕ್ಕೆ 6 ವರ್ಷ ಕಾಲವೇ ಉತ್ತರಿಸಿದೆ. ನನ್ನ 6 ವರ್ಷದ ಸೇವಾ ಸಮಯದಲ್ಲಿ ನನ್ನೊಂದಿಗೆ ಬಲಿಷ್ಠ ಕೈಗಳಲ್ಲಿ ಶರೀರವನ್ನು
ನಾನು ಬಂದ ದಿನ ನಾನು ನನ್ನ ಬೆಡ್ರೂಮಿಗೆ ಹೋಗುವಾಗ ಅವರಲ್ಲಿ ತಿಳಿಸುತ್ತಿದ್ದರು. ಅಂದು ಅಪರಿಚಿತ ವ್ಯಕ್ತಿಯಾದ ಅವರು ನನ್ನ ಎಲ್ಲ ಕೆಲಸಗಳು ನನ್ನ ಸಂಗಾತಿಯಾದರು. ನವೆಂಬರ್ ತಿಂಗಳಿಂದ ನನ್ನ ಅಡಿಗೆ ಸಹಾಯಕ್ಕೆ ಹೋದ ದಿನದಿಂದ ಬೆಳಿಗ್ಗೆ 12 ಗಂಟೆಗೆ ದಿನಾಲು ಅಡಿಗೆ ಮನೆಯ ಸಿದ್ಧಿಸುವ ನನ್ನ ಬಟ್ಟೆಗಳು ಎಲ್ಲವನ್ನು ಕೊಡುತ್ತಾ ಬಂದಿದ್ದಾರೆ. ಈ ದೇವಾಲಯ ಇಷ್ಟೊಂದು ಶುಚಿಯಾಗಿದ್ದರೆ ಈ ದೇವಾಲಯದ ಕ್ರಮಗಳಲ್ಲಿ ಇಷ್ಟೆಲ್ಲವೂ ಸಹ ಕ್ರಮಬದ್ಧವಾಗಿದ್ದರೆ ಈ ಜಾಗದಲ್ಲಿ ಯಾವ ವಸ್ತು ಇರಬೇಕು ಮತ್ತು ಇದೆ ಆದರೆ ಅದರಲ್ಲಿ ನನ್ನಷ್ಟವಾಗಿದ್ದ ಅವರ ಶ್ರಮ ದೊಡ್ಡ ಮಟ್ಟದಲ್ಲಿ ಮಕ್ಕಿಮೂಲದ ಕೂಡ ಆ ಮಟ್ಟಿಗೆ ಬೆಳೆಯಲು ಅವರು ಸುರಿಸಿದ ಬೆರಳು ತುಂಬ ಆಗಿದೆ. ಪಿಲಿಕುಟೆನು ನಾನು ಕೈಗೊಂಡ ಎಲ್ಲ ಕೆಲಸಗಳಲ್ಲೂ ನನಗೆ ಬಲಕೈಯಾಗಿ ನಿಂತರು. ಅವರ ಮನೆಯ ಕೆಲಸವನ್ನು ಬಿಟ್ಟು ಧರ್ಮ ಕೇಂದ್ರದ ಕೆಲಸಗಳಲ್ಲಿ ನೆರವು ನೀಡಿದ್ದಾರೆ. ಧರ್ಮ ಕೇಂದ್ರ ಕೆಲಸಕ್ಕೆ ಯಾವುದೇ ವಸ್ತು ಬೇಕಾದರೂ ಅವರ ಮನೆಯನ್ನು ತಂದು ನನಗೆ ತೊಂದರೆ ಮಾಡಬಾರದು ಎಂಬ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಮಕ್ಕಿ ತೋಟದ ಧರ್ಮ ಕೇಂದ್ರದ 1.5 ಎಕರೆ ತೋಟದ ಭಾಗನ ಕಡಿದು ನೆಲಮಟ್ಟ ಮಾಡಿ ತೋಟ ಮಾಡುವಾಗ ಇವತ್ತು ಆ ಮಟ್ಟಿಗೆ ಬರುವುದಾದರೆ ನನ್ನ ಶ್ರಮದೊಂದಿಗೆ ಪಿಲಿಕುಟಿನ ಅವರ ಶ್ರಮವು ಸಾಧಿಸಿದೆ. ಸೆಬಾಸ್ಟಿಯನ್ ಫರ್ನಾಂಡಿಸ್ ಅವರು ಧರ್ಮ ಕೇಂದ್ರದ ಪಾಲನಾ ಸಮಿತಿಯ ಕಾರ್ಯದರ್ಶಿ ಆದ ದಿನದಿಂದ ಈ ದಿನದವರೆಗೆ ಧರ್ಮ ಕೇಂದ್ರದ ಎಲ್ಲ ಸಿವಿಲ್ ಕೆಲಸಗಳಲ್ಲಿ ಉಚಿತ ಪ್ಲಾನಿಂಗ್ ಸೇವೆ ಹಾಗೂ ಸರ್ಕಾರಿ ಕಚೇರಿಗಳ ಎಲ್ಲಾ ಕೆಲಸಗಳಲ್ಲಿ ಅವರು ಮಾಡಿಕೊಂಡು ಬಂದಿದ್ದಾರೆ. ಒಬ್ಬ ಸಿವಿಲ್ ಇಂಜಿನಿಯರ್ ಅನ್ನ ಇವತ್ತು ನಾವು ಕೆಲಸ ಮಾಡಿಸುವುದಾದರೆ ಪ್ಲಾನಿಂಗ್ ಮಾಡಿಸುವುದಾದರೆ ನಾವು 1000 ರೂಪಾಯಿ ಕೊಡಬೇಕು. ಎಲ್ಲ ನಮ್ಮ ಏನೆಲ್ಲ ಕೆಲಸ ಆಗಿದೆ ಎಲ್ಲ ಪ್ಲಾನಿಂಗ್ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಅಬ್ಸರ್ವೇಷನ್ ಕೆಲಸವನ್ನು ಸಮೇತ ಫ್ರೀಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅವರ ಸೇವೆಯನ್ನು ನಾವು ಶ್ಲಾಘಿಸುತ್ತೇವೆ. ಇಲ್ಲಿಯ ನಾಯಕ ವರ್ಗದ ಸೇವೆ ಸ್ಮರಣೀಯ. ಹಲವಾರು ಧರ್ಮ ಕೇಂದ್ರಗಳಲ್ಲಿ ದೊಡ್ಡ ಸಮಸ್ಯೆ ಎಂದರೆ ನೋವಾದರೆ ಗಾಯನ ಅಂತ, ಆದರೆ ಇಲ್ಲಿ ಎಲ್ಲವೂ ಸಹ ವ್ಯವಸ್ಥಿತ. ನಾನು ಯಾವಾಗಲೂ ಯಾವ ವರ್ಷಗಳಲ್ಲಿ ಗಾಯನ ಬಂದರೆ ನನ್ನ ಕಡೆಗೆ ತಲೆ ಹಾಕಿದವರು ಅಲ್ಲ, ಅಥವಾ ಒಂದು ದಿನವಾದರೂ ಪ್ರಾಕ್ಟೀಸಿಗೆ ಒಂದು ಹಾಡನ್ನು ಕಲಿಸಿದವರು ಅಲ್ಲ. ಗಾಯನ ಬಂಧನ ಅವರ ಸುಮಧುರ ಕಂಠದ ಸೇವೆಯನ್ನು ಸದಾ ನೀಡಿದ್ದಾರೆ. ಈ ದೇವಾಲಯದಲ್ಲಿ ಪೂಜಾ ವಿಧಿಗಳಲ್ಲಿ ವಿಶೇಷವಾಗಿ ಹಬ್ಬಗಳಲ್ಲಿ ಭಾಗವಹಿಸಿದ ಎಲ್ಲ ಗುರುಗಳು ನಮ್ಮ ಗಾಯನ ಬಂಧನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪೀಠ ಸೇವಕರ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಗಾಯನ ಬಂಧನ ಎಲ್ಲರಿಗೂ ನನ್ನ ನಮನಗಳು. ಅವರ ನಾಯಕತ್ವ ವಹಿಸಿದ ರೋಹನ್ ನಾಗೇಶ್ ಅವರ ಸೇವೆ ಅಪಾರ. ಅದರೊಂದಿಗೆ ಯುವಜನ ಸಂಘಟಿತ ಆದ ಅವರ ನಾಯಕತ್ವದಲ್ಲಿ ನಮ್ಮ ಧರ್ಮ ಕೇಂದ್ರಕ್ಕೆ ಹಲವು ಪಂದ್ಯಾವಳಿಗಳಲ್ಲಿ ಟ್ರೋಫಿಗಳು ಲಭಿಸಿವೆ. ಇವರ ಸೇವೆಯನ್ನು ಸ್ಮರಿಸುತ್ತೇನೆ. ಐಸಿಮಯ ಯುವಜನರು ಇಲ್ಲಿ ಬೆರಳಿಕೆ ಮಾಡುವಷ್ಟು ಮಾತ್ರ ಇದ್ದಾರೆ, ಕೆಲವರು. ಆದರೆ ಅವರು ನಮ್ಮ ಧರ್ಮ ಕೇಂದ್ರದಲ್ಲಿ ಮಾತ್ರವಲ್ಲ, ಧರ್ಮಕ್ಷೇತ್ರ ಮಟ್ಟದಲ್ಲಿ ಚಾಪನ್ನು ಮೂಡಿಸಿದ್ದಾರೆ. ಧರ್ಮ ಕೇಂದ್ರವನ್ನು ಆ ಮಟ್ಟಿಗೆ ಏರಿಸಿದ್ದಾರೆ. ಎಲ್ಲ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಧ್ಯಕ್ಷ ಸಚಿನ್, ಮೊದಲು ರೋಹನ್, ಕಾರ್ಯದರ್ಶಿ ಶಾರುಖ್ ಹಾಗೂ ಎಲ್ಲ ಯುವ ಮಿತ್ರರೇ, ನಿಮಗೆ ನನ್ನ ನಮನಗಳು. ಈ ಮಕ್ಕಳು ಒಬ್ಬರೊಬ್ಬರಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದ ಸಮಯಕ್ಕೆ ಕರೆಕ್ಟ್ ಆಗಿ ದೇವಾಲಯಕ್ಕೆ ಬಂದು ದೇವಾಲಯವನ್ನು ಸದಾ ಶುಚಿ ಮಾಡಿದ ಆತ್ಮೀಯತೆ ಇವರರು. ಮಕ್ಕಳಿಗೆ ನಿಮಗೆ ವಂದನೆಗಳು. ಪೀಠ ಸೇವಕರ ಬಟ್ಟೆಗಳನ್ನು ಉಚಿತವಾಗಿ ಮುರಿದುಕೊಟ್ಟ, ಹಲವೊಮ್ಮೆ ಎಲ್ಲ ಬಟ್ಟೆಗಳ ಖರ್ಚನ್ನು ಅವರೇ ಹಾಕಿಕೊಂಡು ಖರೀದಿಸಿ ಮುರಿದುಕೊಟ್ಟ ಶಾಂತಿ ಸ್ಟಾಲಿನ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ದೇವಿಯ ಯುವ ಮಿತ್ರರೇ, ತಂದೆ ಭಾಗದಿಂದ ನಿಮ್ಮ ಮುಂದೆ ಇದ್ದಾರೆ. ಕೊರೋನಾ ಲಾಕ್ಡೌನ್ 2ನೇ ಆವೃತ್ತಿ ತೆರೆಯುತ್ತಿದ್ದಂತೆ ನಾನು 2/8/2020 ಈ ಧರ್ಮ ಕೇಂದ್ರಕ್ಕೆ ಪವಿತ್ರ ಭೂಮಿಗೆ ಪಾದಾರ್ಪಣೆ ಮಾಡಿದಾಗ ಅತೀವ ಸಂತೋಷ ಮತ್ತು ಗೌರವದಿಂದ
ನನ್ನನ್ನು ನೀವು ಬರಮಾಡಿಕೊಂಡಿರಿ. ಇದೀಗ 5 ವರ್ಷ 10 ತಿಂಗಳು 5 ದಿನದ ಸೇವೆಯೊಂದಿಗೆ ನನ್ನ ಸೇವಾನುಭವವನ್ನು 7/6/26 ಹಸ್ತಾಂತರಿಸುವ ಸಮಯ ಸಂಗತಿಯಿದೆ. ಈ ದಿಸೆಯಲ್ಲಿ ದೇವರು ಈ ಧರ್ಮ ಕೇಂದ್ರದ ನನ್ನ ಪಾಲನಾ ಸೇವಾವಧಿಯಲ್ಲಿ ನನ್ನ ಮೇಲೆ ಸುರಿದ ಎಲ್ಲ ಆಶೀರ್ವಾದಗಳಿವೆ ಹಾಗೂ ನಿಮ್ಮ ಪ್ರಾರ್ಥನೆ, ಪ್ರೀತಿ, ಸಹಕಾರ, ಪ್ರೋತ್ಸಾಹಕ್ಕೆ ಕೃತಜ್ಞತಾ ಭಾವದಿಂದ ನಾನು ತಲೆಬಾಗಿ ನಮಿಸುತ್ತೇನೆ. ಈ ಧರ್ಮ ಕೇಂದ್ರದ ಪಾಲನಾ ಸೇವೆಯ ಸಮಯದಲ್ಲಿ ನನ್ನ ಕೈ ಹಿಡಿದು ನನ್ನನ್ನು ಮುನ್ನಡೆಸಿದ, ಬೇಡಿದ ಎಲ್ಲ ಮರಗಳನ್ನು ಈಡೇರಿಸಿದ, ನಾನು ಅಸಾಧ್ಯ ಎಂದು ಎಣಿಸಿದ್ದನ್ನು ಕಾರ್ಯರೂಪಕ್ಕೆ ತಂದ ನಮ್ಮ ಧರ್ಮ ಕೇಂದ್ರದ ಪಾಲಕಿ ಸತ್ತರೀತ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಜಯಪುರ ಒಂದು ಬಹಳ ಒಳ್ಳೆಯ ಊರು. ಇಲ್ಲಿ ಬರಬೇಕಾದ ಸಂತೋಷ ಪಡಬೇಕು. ಈ ಊರಿನಲ್ಲಿ ಧಾರ್ಮಿಕ ಮತಾಂಧತೆ, ಕಲಹ, ಸಾಮಾಜಿಕ ಜಗಳಗಳು ನಾನು ನೋಡಿಲ್ಲ. ಎಲ್ಲರೂ ಕ್ರೈಸ್ತರು, ಕ್ರೈಸ್ತೇತರರು ಎಲ್ಲರೂ ಬಹಳ ಆತ್ಮೀಯರು, ಬಹಳ ಪ್ರೀತಿ ಮತ್ತು ಗೌರವದಿಂದ ನನ್ನ ಕಂಡಿದ್ದಾರೆ, ಸತ್ಕರಿಸಿದ್ದಾರೆ, ಮಾತನಾಡಿದ್ದಾರೆ, ಪ್ರೀತಿಸಿದ್ದಾರೆ. ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ನಮ್ಮ ಅಥವಾ ನಿಮ್ಮ ಕ್ರೈಸ್ತೇತರ ಸ್ನೇಹಿತರಿಗೆ ದಯವಿಟ್ಟು ತಿಳಿಸಿ. ರೋಟರಿ ಕ್ಲಬ್ ಜಯಪುರ ಅವರು ಸದಾ ಅವರ ವಿಶೇಷ ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನಿಸುತ್ತಿದ್ದರು ಮತ್ತು ಇಲ್ಲಿಯ ಎಲ್ಲ ಸಾಮಾಜಿಕ ಸಂಘ ಸಂಸ್ಥೆಗಳು ನನ್ನನ್ನು ಗುರುತಿಸಿ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನನಗೆ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟರು. ಆದ್ದರಿಂದ ನಾನು ಊರಿನ ಹಲವು ಗಣ್ಯರಿಗೆ ಪರಿಚಿತನಾದೆ ಮತ್ತು ಅವರು ನನ್ನ ಒಡನಾಡಿಗಳಾದರು. ದಯವಿಟ್ಟು ರೋಟರಿ ಕ್ಲಬ್ ಮತ್ತು ಇತರ ಸಂಘ ಸಂಸ್ಥೆಗಳ ಎಲ್ಲ ಸದಸ್ಯರಿಗೆ ನನ್ನ ಗೌರವವನ್ನು ತಿಳಿಸಲು ಮರೆಯದೆ. ನಿಮ್ಮ ಸಹಕಾರದಿಂದ ಅದು ಅಷ್ಟೊಂದು ಕಠಿಣವಾಗಿ ನನಗೆ ಅನಿಸಲಿಲ್ಲ. ಈ ನಿಟ್ಟಿನಲ್ಲಿ ಶಾಂತಿಪರ ಧರ್ಮ ಕೇಂದ್ರದ ಕೆಲಸಗಳು ಆಗುವ ಸಂಪೂರ್ಣ ಜವಾಬ್ದಾರಿ ಮೊತ್ತವನ್ನು ನ್ಯಾನ್ಸಿಕೊಂಡು ಸಹ ದೇವಾಲಯದ ಶುಚಿತ್ವ ನೋಡಿಕೊಳ್ಳುತ್ತಿದ್ದ, ಪೂಜೆಗೆ ಸಿದ್ಧತೆಯನ್ನು ಮಾಡುತ್ತಿದ್ದ ಶಾಂತಿಪರ ಉಪಕೇಂದ್ರದಲ್ಲಿ ಅಲ್ಲಿಯ ಪಾಲನಾ ಸಮಿತಿಯ ಸದಸ್ಯರು, ಅಲಂಕೇಶ್ವರ ಉಪಕೇಂದ್ರದ ಪೂಜಾ ಸಿದ್ಧತೆ ಹೆಚ್ಚಿನ ಜವಾಬ್ದಾರಿ ಹೊತ್ತವರು ಜನಿಗಮ, ಅಲ್ಲಿಯ ದೇವಾಲಯ ನವೀಕರಣ ಸಮಯದಲ್ಲಿ ಮೇಲ್ವಿಚಾರ ನೋಡಿಕೊಂಡ ಸಭಾಸದ ಫರ್ನಾಂಡಿಸ್ ಮತ್ತು ಮ್ಯಾಕ್ಸಿ ಹಾಗೂ ಅಲ್ಲಿಯ ಯಂತ್ರಾಧಿಕಾರಿಗಳ ಶಕ್ತಿ ಮೀರಿ ಶ್ರಮಿಸಿದ ಶ್ರಮವನ್ನು ನಾನು ಶ್ಲಾಘಿಸುತ್ತೇನೆ. ದೇವಾಲಯ 4 ದಿನದಿಂದ ಇಂದಿನವರೆಗೂ ದೇವಾಲಯವಿಲ್ಲನ್ನು ಅವರು ವಿಡಿಯೋ ಅವರ ಸ್ವಂತ ಹಣದಿಂದ ಕಟ್ಟುತ್ತಾ ಇದ್ದಾರೆ. ಈ ಉಪಕೇಂದ್ರಗಳಲ್ಲಿ ನೀವು ಮಾಡುವ ಸೇವೆಯನ್ನು ನಾನು ಸ್ಮರಿಸುತ್ತೇನೆ. ನನ್ನ ಕುಟುಂಬಸ್ಥರು ನನ್ನ ಮಿತ್ರರೊಂದಿಗೆ ಬಂದಾಗ ಭೇಟಿ ಕೊಟ್ಟಾಗ ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನು ಮತ್ತು ಹೊಗಳಿಕೆಯನ್ನು ಅವರಲ್ಲಿ ವ್ಯಕ್ತಪಡಿಸಿದ್ದೇವೆ. ಅದು ಅವರಿಗೆ ಈ ಧರ್ಮ ಕೇಂದ್ರದ ಮೇಲೆ ಅಭಿಮಾನ ಹೆಚ್ಚಿಸಿದೆ ಮತ್ತು ನಮ್ಮ ತಮ್ಮ, ನಮ್ಮ ಅಣ್ಣ ಒಳ್ಳೆಯ ಧರ್ಮ ಕೇಂದ್ರದಲ್ಲಿದ್ದಾರೆ. ಅವರಿಗೆ ಜನಪುರಸ್ಕಾರವಿದೆ, ಬೆಂಬಲವಿದೆ. ನನ್ನ ಮೇಲೆ ನನಗೆ ಅಪಾರ ಪ್ರೀತಿ ಇದೆ, ಸಂತೋಷ. ಈ ಸಕಾರಾತ್ಮಕ ಮಾತುಗಳನ್ನು ಮಾಡಿದ್ದ ಇಲ್ಲಿಗೆ ನಮ್ಮ ಮಾತುಗಳನ್ನು ಪೂರೈಸುವಾಗ ನನ್ನ ಪ್ರಾರ್ಥಿಸಿದ ನನ್ನ ಶ್ರೇಯಸ್ಸಿಗಾಗಿ ಬಲಿಪೂಜೆ ನೀಡಿದ, ನನ್ನ ಕೆಲಸಗಳಲ್ಲಿ ಸಹಕಾರ ನೀಡಿದ, ನನ್ನ ಕೆಲಸಗಳಲ್ಲಿ ನನಗೆ ಬೆಂಬಲವಾಗಿ ನಿಂತ, ಆರ್ಥಿಕ ಸಹಾಯ ಮಾಡಿದ, ಸಾಧಿಸಲು ಯೋಚಿಸಿದ ಎಲ್ಲ ಕೆಲಸಗಳನ್ನ ನಾವು ಸಾಧಿಸಿದ್ದೇವೆ. ಅದಕ್ಕೆ ನಿಮ್ಮ ಬೆಂಬಲ ಬಯಸಿದೆ. ನೀವೆಲ್ಲರೂ ನನ್ನ ವಿಸ್ತೃತ ಕೈ ಕಾಲುಗಳಾಗಿರಿ, ಅದಕ್ಕಾಗಿ ವರ್ಣಿಸುತ್ತೇನೆ. ನನ್ನೊಂದಿಗೆ ಯಾವ ಅವಸರವಿಲ್ಲ, ಯಾರೊಂದಿಗೆ ವಾಹನಕ್ಕೆ ಜಗಳಕ್ಕೆ ಇರಲಿಲ್ಲ. ಅದು ನಿಮ್ಮ ಬದ್ಧತೆ. ನಾನು ಸಹ ಉದ್ದೇಶಪೂರ್ವಕವಾಗಿ ಯಾರನ್ನು ಬಯಸಲಿಲ್ಲ.
ಕೆಲವು ಸಲ ತಾಳ್ಮೆಯನ್ನು ಕಳೆದುಕೊಂಡರೆ ಖಂಡಿತರೆ ನಿಮ್ಮ ಸಮಯ ನನಗಿದೆ. ನಾನು ನೇರ ನುಡಿಯ, ನಾನು ವ್ಯಕ್ತಿ, ನಾನು ನೇರವಾಗಿ ನುಡಿಯುತ್ತೇನೆ. ಬೇರೆಯವರೊಂದಿಗೆ ಯಾರು ಹೇಳುವುದಿಲ್ಲ. ಕೆಲಸ ನೇರವಾಗಿ ನುಡಿಬೇಕಾದ್ರೆ ಕೆಲವರಿಗೆ ಬೇಸರ ಆಗಿರ್ಬೋದು. ಒಂದು ವೇಳೆ ಬೇಸರ ಆಗಿದ್ದಾರೆ ನಿಮ್ಮ ಶಾಲೆಗಳಾಗಿದ್ದಾರೆ, ಆದರೆ ನೀವು ನಮ್ಮನ್ನು ಯಾರು ಗಮನಿಸಲಿಲ್ಲ. ನಾನೀಗ ಮುಂದಕ್ಕೆ ಭಾಸ್ಕರ್ ಧರ್ಮ ಕೇಂದ್ರಕ್ಕೆ ಹೋಗುತ್ತಿರುವಾಗ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನನಗಾಗಿ ಪ್ರಾರ್ಥಿಸಿ ಭಾಸ್ಕರ್ ಧರ್ಮ ಕೇಂದ್ರಕ್ಕೆ ನನ್ನ ಹಿತೈಷಿಗಳಾಗಿ ನೀವು ಬನ್ನಿ. ಸದಾ ನನಗೆ ನನ್ನ ಮನೆಯ ಬಾಗಿಲು ತೆರೆದಿರುತ್ತದೆ. ಅಪರಿಚಿತರಾಗಿ ಬಂದು ನಿಮ್ಮ ಪ್ರೀತಿಯಲ್ಲಿ ನಿಂತು ನಿಮ್ಮ ಸಹಕಾರವನ್ನು ಲಭ್ಯವಿದೆ. ಕೈಯಲಾದನ್ನು ಸಾಧಿಸುತ್ತಿರುವಾಗ ನನ್ನ ನಿರ್ಮಾಣ ಉದ್ದೇಶ ಗೌರವಿಸಿ. ಹೊರಗಡೆ ನಿಮಗೆ ಈ ಒಂದು ಬೀಳ್ಕೊಡುಗೆ ನಮ್ಮ ಧರ್ಮ ಕೇಂದ್ರದಿಂದ ಮಾತ್ರ. ಆದರೆ ನಮ್ಮ ಮನಸ್ಸಿನಿಂದ ನಿಮಗೆ ಎಂದೂ ಬೀಳ್ಕೊಡುಗೆ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಮುಂದಿನ ಜೀವನ ಸುಖಕರವಾಗಲಿ, ಯಶಸ್ವಿಯಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಇದೀಗ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣೆಯನ್ನು ಮಾಡಲು ನಮ್ಮ ಪಾಲನಾ ಸಮಿತಿಯ ಕಾರ್ಯದರ್ಶಿಯಾದಂತಹ ತರುಣ್ ಸಂತೋಷ್. ಆನತಿಯ ಸೊಪ್ಪೆ ಗುಣ ಒಳ್ಳೆ ನಡತೆ ಗುರುಗಳ ಮೇಲೆ ಎಷ್ಟು ಪ್ರಭಾವ ಬೀಳುತ್ತೆ ಅಂದ್ರೆ ಶೃಂಗೇರಿಯಲ್ಲಿ ಅಷ್ಟು ಜನಗಳಂತ ಅಷ್ಟು ಜನಗಳ ಒಳ್ಳೆ ಉತ್ತರ ಹೇಳೋದು ಅದನ್ನೆಲ್ಲ ಮಾಡಿಸಿದ್ರು. ಗುರುಗಳ ವಿಶ್ವಾಸ ಅದನ್ನ ವಿಡಿಯೋ ತೆಗೀತ ಫೋಟೋ ತೆಗೀತ. ಯಾಕಂದ್ರೆ ಎಲ್ಲರೂ ಭಾಗಗಳಾದ ಗುರುಗಳ ಬಗ್ಗೆ ಎಲ್ಲೇ ಹೇಳಿ ಅವ್ರ ಸಲ ನಾನು ಮಾತಾಡಿದ್ದೆ. ಹಾಗಾಗಿ ಅದನ್ನ ನಮ್ಮ ರಿಪೀಟ್ ಮಾಡೋದು ಗುರುಗಳ ಬಗ್ಗೆ ತುಂಬಾ ವಿಶ್ವಾಸ, ತುಂಬಾ ಪ್ರೀತಿ ಇದೆ. ಗುರುಗಳಿಗೂ ಕೂಡ ಅಷ್ಟೇ. ಈಗಿನ ನಿಮ್ಮ ಕಟ್ಟುವಂತೆ ಮಾಡಿದ್ವಿ ನಾವು ಅವರ ಬಗ್ಗೆ ಮಾಡ್ತಾ ಇದ್ದೇವೆ. ಆದ್ರೆ ಯಾವುದು ಬೇರೆಯವರ ಹೊಟ್ಟೆ ಹೋಗ್ಬೇಕಾದ್ರು ಅದಕ್ಕೆ ಬರ್ತೆ ನಿಶ್ಚಿತ ಮಾಡೋದು. ಹಲವಾರು ವಾಹನ ಭೂಮಿಗಳಲ್ಲಿ ಯಾಕೆ ತಂದೆ ಇರಲಿ ಅವ್ರು ಹಂಗಾಗ್ಬೋದು ನಮಗೆ ಗೊತ್ತಿರಲ್ಲ. ಅವ್ರು ಹೆಂಗಾಗೂ ಮಿಸ್ ಮಾಡ್ತಾರೆ. ಹಿಂದೆ ಗುರಿ ಇಲ್ಲಿಯೇ ಹೋಗಿಲ್ಲ. ಡಾಕ್ಟರೇಟ್ ಬಂದಾಗ ನಾವು ಯಾರು ಬೇಕಾದ್ರೂ ಬರೀಲ್ಲ. ಪಾದ ತಕ್ಷಣ ಕೆಲವರು ಕರೆದು ಆ ಹುಡುಗಿಗೆ ಬಂದು ಸನ್ಮಾನ ಮಾಡಿ ಅವರನ್ನ ಮಾತಾಡಿಸಿ ಆ ರೀತಿ ಗುರುತಿಸು ಕೊಡುವುದು. ಅನಂತರ ಒಬ್ಬಳಿಗೆ ನಮ್ಮೆಲ್ಲರೂ ಮನೆ ಪರಿಚಯ ಇದೆ, ಎಲ್ಲರ ಪರಿಚಯ ಇದೆ, ನಮ್ಮೆಲ್ಲರೂ ಪರಿಚಯ ಇದೆ. ಪೂಜೆ ಆದ ತಕ್ಷಣ ನಿಮ್ಮನ್ನು ನಿಂತ್ಕೊಳ್ತದೆ. ನಿಮ್ಮನೆಗೆ ಯಾರ್ಯಾರು ಬಂದಿದ್ದಾರೆ ಎಲ್ಲರ ವೇಗಾಗ್ತದೆ ಮಾತಾಡಿ ಅಷ್ಟು ನಮ್ಮ ಮನೆ ನೆಂಟುತ್ತಾರೆ. ಅದೆಲ್ಲ ಕುಂಬಿಡ್ತಾರೆ ಗುರುಗಳು ಅಷ್ಟಿಸಿದ್ರು. ಒಂದು ಪೂಜೆ ಮಾಡ್ಬೇಕಂದ್ರೆ ಅವರು ಆ ಲ್ಯಾಪ್ಟಾಪ್ ಅಲ್ಲಿ ನೋಡ್ಕೊಂಡು ಎಲ್ಲರಿಗೂ ಬಂದು ಶಿರಿಸಿ ಎಲ್ಲ ಪ್ರಿಂಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಅಚ್ಚಿಗಷ್ಟು ಪ್ರತಿಯೊಂದು